ವೆಲ್ಕಮ್ ಬ್ಯಾಕ್. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸೂಸೈಡ್. ಕಾಲೇಜು ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾಗಿದ್ದಾಳೆ ವಿದ್ಯಾರ್ಥಿನಿ. ಚಂದಾಪುರ ಸಮೀಪದ ಹೀಲಲಿಗೆಯಲ್ಲಿ ಈ ಘಟನೆ ನಡೆದಿದೆ. ಕಾಲೇಜು ಹಾಸ್ಟೆಲ್ನಲ್ಲೇ ನೇಣಿಗೆ ಶರಣಾಗಿರುವಂಥದ್ದು. ಹರ್ಷಿತಾ ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ. ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಪತ್ತೆಯಾಗಿರುವಂಥದ್ದು. ಕಾಲೇಜಿನವರ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಎನ್ನುವಾಕೆ ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ಯುವತಿ. ಚಂದಾಪುರ ಸಮೀಪದ ಹೀಲಲಿಗೆಯ ಬಳಿ ಒಂದು ಘಟನೆ ನಡೆದಿರುವಂಥದ್ದು. ಕಾಲೇಜು ಆಡಳಿತ ಮಂಡಳಿಯ ಕಿರುಕುಳವೇ ಕಾರಣ ಅಥವಾ ಏನಿರಬಹುದು? ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿನಿಯ ಸಾವನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸಾಗಿದೆ. ಇದರ ಜೊತೆಗೆ ಬೆಂಗಳೂರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಚಂದಾಪುರದ ಸಮೀಪ ಕಾಲೇಜೊಂದರಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದ ಆಕೆ ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ಲು. ಆದರೆ ಇದ್ದಕ್ಕಿದ್ದ ಹಾಗೆಯೇ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಸಾಕಷ್ಟು ಅನುಮಾನ ಕೂಡ ಮೂಡಿದೆ. ನಿಖರವಾದಂತಹ ಕಾರಣ ಪೊಲೀಸರು ತನಿಖೆಯನ್ನ ನಡೆಸಿ ಪತ್ತೆ ಹಚ್ಚಬೇಕಾಗಿದೆ. ಸದ್ಯದ ಮಟ್ಟಿಗೆ ಕಾಲೇಜು ಆಡಳಿತ ಮಂಡಳಿಯ ಕಿರುಕುಳವೇ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಏನು ಅಂತ ಇನ್ನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಆದ್ರೆ ಅರಸೀಕೆರೆ ಮೂಲದ ವಿದ್ಯಾರ್ಥಿನಿ ದುರಂತ ಸಾವು. ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇತ್ತೀಚೆಗೆ ವಿದ್ಯಾರ್ಥಿಗಳು ದುಡುಕು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಚಿಕ್ಕ ಪುಟ್ಟ ವಿಷಯಕ್ಕೆ ಈಗಿನ ವಿದ್ಯಾರ್ಥಿಗಳಿಗೆ, ಈಗ ಮಕ್ಕಳಿಗೆ ಏನು ಕೂಡ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಚಿಕ್ಕ ಪುಟ್ಟ ವಿಚಾರಗಳಿಗೆ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ತಮ್ಮ ಅಮೂಲ್ಯವಾದ ಜೀವನದ ಬದುಕನ್ನ ನಾಶ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸಾಕ್ತಾ ಇದೆ ವಿದ್ಯಾರ್ಥಿಗಳ ಮನಸ್ಥಿತಿ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕೊಂಚ ಬೇಸರ ಕೂಡ ಆಗುತ್ತೆ. ಕಲಿಕೆಯ ವಯಸ್ಸಲ್ಲಿ ಚಿಕ್ಕ ಪುಟ್ಟ ವಿಚಾರವನ್ನ ಧೈರ್ಯವಾಗಿ ಎದುರಿಸಬೇಕು. ಕಾಲೇಜು ಆಡಳಿತ ಮಂಡಳಿ ಆದ್ರೂ ಕಿರುಕುಳ ಕೊಡ್ಲಿ, ಮನೆಯವರಾದ್ರೂ ಅಥವಾ ಬೈಲಿ, ಏನೇ ಆಗ್ಲಿ ಅದನ್ನ ಧೈರ್ಯವಾಗಿ ಕೂಡ ಎದುರಿಸಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ದುಡುಕು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಜೀವನದ ಭವಿಷ್ಯವನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹರ್ಷಿತಾ ಕೂಡ ಒಬ್ಳಾಗಿದ್ದಾಳೆ. ಈಗ ನೇಣಿಗೆ ಶರಣಾಗಿರುವಂಥದ್ದು. ತನಿಖೆ ನಡೆಸಿದ ನಂತರ ಸತ್ಯಾಸತ್ಯತೆ ಹೊರಬಂದ್ರೂ ಕೂಡ ದುಡುಕಿನ ನಿರ್ಧಾರಕ್ಕೆ ಇಲ್ಲಿ ಬಲಿಯಾಗಿದ್ದಾಳೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮೇಲ್ನೋಟಕ್ಕೆ ತನಿಖೆಯನ್ನ ನಡೆಸಿದ ನಂತರ ಈ ವಿಚಾರವಾಗಿ ಮತ್ತಷ್ಟು ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಈಗ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದೆಡೆ ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಗಮನಿಸಬಹುದು. ವಿದ್ಯಾರ್ಥಿಗಳು ವಿ ವಾಂಟ್ ಜಸ್ಟಿಸ್ ಎನ್ನುವ ಮುಖಾಂತರವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ವಿದ್ಯಾರ್ಥಿನಿಯ ಸಾವಿಗೆ ಕಾಲೇಜು ಆಡಳಿತ ಮಂಡಳಿಯ ಕಿರುಕುಳ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಅಲ್ಲಿರುವ ವಿದ್ಯಾರ್ಥಿಗಳು ನ್ಯಾಯ ಬೇಕು ಅನ್ನುವ ಮುಖಾಂತರವಾಗಿ ಕಾಲೇಜು ಆವರಣದಲ್ಲೇ ಪ್ರತಿಭಟನೆಗೆ ಕುಳಿತಿದ್ದಾರೆ. ಆಡಳಿತ ಮಂಡಳಿಯವರು ಕೂಡ ಅಲ್ಲೇ ಇದ್ದಾರೆ ಸದ್ಯದ ಮಟ್ಟಿಗೆ. ಆದ್ರೂ ಒಬ್ಬ ವಿದ್ಯಾರ್ಥಿನಿಯ ಅಮೂಲ್ಯವಾದಂತಹ ಜೀವ ಈಗ ಬಲಿಯಾಗಿರುವಂಥದ್ದು. ಮತ್ತೆ ವಾಪಸ್ ಬರೋದಿಲ್ಲ ಆಕೆಯ ಜೀವ. ಆದ್ರೆ ತಂದೆ ತಾಯಿಗಳಿಗೆ, ಪೋಷಕರಿಗೆ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ತನ್ನ ಮಕ್ಕಳು ಓದ್ಲಿ, ಚೆನ್ನಾಗಿ ಒಂದೊಳ್ಳೆ ಉದ್ಯೋಗವನ್ನ ಪಡಿಲಿ, ಮನೆಗೂ ಕೂಡ ನೆರವಾಗ್ಲಿ, ಇಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅನ್ನುವಂತಹ ಒಂದು ಆಸೆಗೋಸ್ಕರ ಒಳ್ಳೆಯ ಕಾಲೇಜಿಗೂ ಕೂಡ ಸೇರಿಸ್ತಾರೆ. ಆದ್ರೆ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಫೀಸ್ ವಿಚಾರವಾಗಿ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ವಿಚಾರಗಳಿಗೆ ಕಿರುಕುಳ ಕೊಡುವಂಥದ್ದನ್ನ ನಾವು ನೋಡಿರ್ತೀವಿ. ಮುದ್ದಾಗಿರುವಂತಹ ಹುಡುಗಿ ನೇಣಿಗೆ ಶರಣಾಗಿದ್ದಾಳೆ. ಈಗ ರಾತ್ರಿ ಹರ್ಷಿತಾ ಹಾಸ್ಟೆಲ್ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿರುವಂಥದ್ದು. ಪಕ್ಕದ ಕೊಠಡಿಯ ವಿದ್ಯಾರ್ಥಿನಿ ಬಾಗಿಲನ್ನ ತೆರೆದು ನೋಡಿದಾಳೆ.
ಆ ಸಂದರ್ಭದಲ್ಲಿ ಹರ್ಷಿತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಆಕೆಯ ಪಕ್ಕದ ಕೊಠಡಿಯ ವಿದ್ಯಾರ್ಥಿನಿ ಪ್ರಗತಿ ಎನ್ನುವ ಆಕೆಯ ಕೊಠಡಿಯ ಬಾಗಿಲನ್ನು ತೆರೆದಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನ ಮಾಡೋದು ಕೂಡ ಮುಂದಾಗಿದ್ದಾಳೆ ಆಕೆ. ಆದರೆ ಸಾಧ್ಯವಾಗಿಲ್ಲ, ಅಷ್ಟೊತ್ತಿಗೆ ನೇಣು ಬಿಗಿದುಕೊಂಡಿದ್ಲು. ಮತ್ತೊಂದು ಕಡೆ ಯಾಕೆ ಅಂತ ಕೂಡ HOD ಪ್ರಶ್ನೆ ಮಾಡಿದ್ದಾರೆ. HOD ಭಾರತಿ ಅವರಿಂದ ಪ್ರಗತಿ ಎಂಬ ವಿದ್ಯಾರ್ಥಿನಿ ಮೇಲೆ ಬೈಗುಳ ಕೂಡ ಆಗಿರುವಂಥದ್ದು. ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದೆ ತಪ್ಪ ಅಂತ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ನೀನು ಯಾಕೆ ಹೋದೆ, ನೀನು ಏನಕ್ಕೆ ಹೋದೆ ಅಂತ HOD ಬೈದಿದ್ದಾರಂತೆ. ಸೊ ರಕ್ಷಣೆಯನ್ನು ಮಾಡೋದಕ್ಕೆ ಮುಂದಾಗಿ ತಪ್ಪ. ಹರ್ಷಿತಾ ಮೃತಪಟ್ಟಾಗ ಹಾಸ್ಟೆಲಲ್ಲಿ ರಕ್ಷಣೆಗೆ ಯಾರು ಕೂಡ ಇರಲಿಲ್ಲ. ಕುಡಿಯುವ ನೀರು, ವಾರ್ಡನ್, ಆಯಾ ಯಾರು ಕೂಡ ಹಾಸ್ಟೆಲ್ನಲ್ಲಿ ಇರಲಿಲ್ಲ. ಹಾಸ್ಟೆಲ್ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲೋದ್ರು ಹಾಗಿದ್ರೆ ವಾರ್ಡನ್ ಇಲ್ಲ, ಆಯಾ ಇಲ್ಲ ಹಾಸ್ಟೆಲ್ನಲ್ಲಿ ಅಂತಂದ್ರೆ ರಾತ್ರಿ ಹೊತ್ತು ಹಾಗಾದ್ರೆ ಹಾಸ್ಟೆಲ್ನಲ್ಲಿರುವಂತ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡುವಂತವ್ರು ಯಾರು? ವಾರ್ಡನ್ ಕೆಲಸ ಏನು, ಆಯಾ ಕೆಲಸ ಏನು? ಹಾಗಿದ್ರೆ ಯಾರು ಕೂಡ ಸೆಕ್ಯೂರಿಟಿ ಅವರು ಇರ್ಲಿಲ್ವಾ? ಹಾಗಿದ್ರೆ ಹಾಸ್ಟೆಲ್ನಲ್ಲಿ ಯಾರಿಗೂ ರಕ್ಷಣೆಯೇ ಇಲ್ವಾ? ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಮಾಡಿ ಹೋಗ್ಬಹುದು. ವಿದ್ಯಾರ್ಥಿಗಳ ಪಾಡ್ ಏನಾಗ್ಬೇಡ ಆಗಿದ್ರೆ. ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿ ಸಾವಾಗಿರುವಂತದ್ದಿಲ್ಲಿ. ಹರ್ಷಿತಾ ಇನ್ನು 18 ವರ್ಷದ ಯುವತಿ ಆಕೆ. ಚಂದಾಪುರ ಸಮೀಪದ ಬೆಂಗಳೂರು ಕಾಲೇಜಿನ ವಿದ್ಯಾರ್ಥಿನಿ ಈಕೆ. ನೆನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕೊಲೆ ಮಾಡಲಾಗಿದೆ ಅಂತ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆಕೆ ನೇಣಿಗೆ ಶರಣಾಗಿಲ್ಲ, ಆಕೆಯನ್ನ ಕೊಲೆ ಮಾಡಲಾಗಿದೆ ಅಂತ ಪ್ರತಿಭಟನೆ ನಡೆಸಲಾಗಿರುವಂಥದ್ದು. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿದ್ರು ಕೂಡ ಸದ್ಯದ ಮಟ್ಟಿಗೆ ವಿದ್ಯಾರ್ಥಿಗಳಂತೂ ಪ್ರತಿಭಟನೆಯನ್ನ ವಾಪಸ್ ಪಡೆಯುವ ಹಾಗೆ ಕಾಣಿಸ್ತಾ ಇಲ್ಲ.